ಕಾಲದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರ ಪ್ರಮುಖ ಘೋಷಣೆಗಳೆಲ್ಲವೂ ರಾತ್ರಿ 8 ಗಂಟೆಯ ಟಿವಿ ಭಾಷಣದ ಮೂಲಕವೇ ದೇಶವನ್ನು ತಲುಪ್ತಿದ್ವು. ಡಿಮಾನಿಟೈಸೇಷನ್ ಇರ್ಬೋದು, ಕೊರೋನಾ ಲಾಕ್ಡೌನ್ ಇರ್ಬೋದು, ಯಾವುದೇ ಮಹತ್ವ ಘೋಷಣೆಗಳಿರಲಿ ಟಿವಿ ಮೂಲಕವೇ ಅವರು ದೇಶವನ್ನು ತಲುಪ್ತಾ ಇದ್ರು. ಆದರೆ ಈಗ ಒಂದೆರಡು ದಿನಗಳಿಂದ ಈ ಪರಿಸ್ಥಿತಿ ಬದಲಾದಂತಿದೆ. ಈಗ ಪ್ರಧಾನಿ ಮೋದಿ ಟಿವಿ ಸ್ಟುಡಿಯೋ ಬಿಟ್ಟು ನೇರವಾಗಿ ಮೊಬೈಲ್ ಕ್ಯಾಮೆರಾ ಹಿಡಿದು ಇನ್ಸ್ಟಾಗ್ರಾಮ್ ರೀಲ್ ಮೂಲಕ ಯುವಕರನ್ನು ತಲುಪ್ತಾ ಇದ್ದಾರೆ. ಹೌದು, ಕೇವಲ 24 ಗಂಟೆಯಲ್ಲಿ 2 ಇನ್ಸ್ಟಾಗ್ರಾಮ್ ರೀಲ್, ಒಂದು ವಿಡಿಯೋಗೆ 30 ಕೋಟಿಗೂ ಹೆಚ್ಚು ವೀಕ್ಷಣೆ, ಒಂದೇ ದಿನದಲ್ಲಿ ಸುಮಾರು 10 ಲಕ್ಷ ಹೊಸ ಫಾಲೋವರ್ಸ್. ಇದು ಕೇವಲ ಸೋಷಿಯಲ್ ಮೀಡಿಯಾ ಯಶಸ್ಸ ಅಥವಾ ದೇಶದ ಪೊಲಿಟಿಕಲ್ ಕಮ್ಯುನಿಕೇಷನ್ ವ್ಯವಸ್ಥೆಯಲ್ಲಿ ಆಗಿರುವಂತಹ ಹೊಸ ಬದಲಾವಣೆಯ? ಇವತ್ತಿನ ವಿಡಿಯೋದಲ್ಲಿ ಈ ವಿಚಾರದ ಬಗ್ಗೆ ಚರ್ಚೆ ಮಾಡೋಣ. ಈ ಹಿಂದೆ ಪ್ರಧಾನಿಯವರ ಸಂದೇಶ ಇದೆ ಅಥವಾ ಭಾಷಣ ಇದೆ ಅಂದರೆ ಅದೊಂದು ಬಹುದೊಡ್ಡ ಸಂಗತಿ ಅಂತಲೇ ಹೇಳ್ಬೋದು. ಸ್ಟುಡಿಯೋ, ರಾಷ್ಟ್ರಧ್ವಜ, ಗಂಭೀರ ವಾತಾವರಣ, ನೇರ ಪ್ರಸಾರ, ಎಲ್ಲ ಟಿವಿ ಚಾನೆಲ್ಗಳಲ್ಲಿ ಒಂದೇ ಭಾಷಣ, ಹೀಗೆ ಇಂಥ ವಾತಾವರಣ ಅಲ್ಲಿತ್ತು. 2016ರ ಡಿಮಾನಿಟೈಸೇಷನ್ ಇರ್ಬೋದು, ಕೊರೋನಾ ಲಾಕ್ಡೌನ್ ಇರ್ಬೋದು, ಇವೆಲ್ಲವೂ ಇದೇ ರೀತಿಯಲ್ಲಿ ಮುಂದುವರೆದಿತ್ತು. ಆಗ ಜನ ಸುದ್ದಿಯನ್ನು ಟಿವಿಯಲ್ಲಿ ಪಡೀತಿದ್ರು. ಆದರೆ ಈಗ ಪರಿಸ್ಥಿತಿ ಸಂಪೂರ್ಣ ಬದಲಾಗಿದೆ. ಇಂದಿನ ಯುವಕರು, ವಿಶೇಷವಾಗಿ ಜೆನ್ಸಿಗಳು, ಟಿವಿ ನೋಡೋದಕ್ಕಿಂತ ಇನ್ಸ್ಟಾಗ್ರಾಮ್, ಯೂಟ್ಯೂಬ್ ಶಾರ್ಟ್ಸ್, ರೀಲ್ಸ್ ಮತ್ತು ಸೋಷಿಯಲ್ ಮೀಡಿಯಾದಲ್ಲೇ ಹೆಚ್ಚು ಸಮಯ ಕಳೀತಿದ್ದಾರೆ. ಈಗ ಅದಕ್ಕೆ ತಕ್ಕಂತೆ ಪೊಲಿಟಿಕಲ್ ಕಮ್ಯುನಿಕೇಷನ್ ಕೂಡ ಬದಲಾಗ್ತಾ ಇದೆ. ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ವಿವಾದದ ನಡುವೆ ಪ್ರಧಾನಿ ಮೋದಿ ಹಂಚಿಕೊಂಡ ವಿಡಿಯೋ ಸಾಮಾನ್ಯ ಸರ್ಕಾರಿ ಸಂದೇಶ ಆಗಿರಲಿಲ್ಲ. ಯಾವುದೇ ಸ್ಟುಡಿಯೋ ಇಲ್ಲ, ಟೆಲಿಪ್ರಾಂಪ್ಟರ್ ಇಲ್ಲ, ಮುಂಭಾಗದ ಮೊಬೈಲ್ ಕ್ಯಾಮರಾದಲ್ಲಿ ಸೆಲ್ಫಿ ಸ್ಟೈಲ್ ವಿಡಿಯೋ, ನೇರವಾಗಿ ಜನರಲ್ಲೇ ಮಾತನಾಡ್ತಿರುವಂತೆ ಕಾಣುವ ಒಂದು ಪ್ರಯತ್ನ. ರಾಜಕೀಯ ವಿಶ್ಲೇಷಕರ ಪ್ರಕಾರ ಇದು ಡಿಜಿಟಲ್ ಯುಗಕ್ಕೆ ಹೊಂದಿಕೊಂಡಂತ ಒಂದು ಕಮ್ಯುನಿಕೇಷನ್ ಸ್ಕಿಲ್ ಅಥವಾ ಕಮ್ಯುನಿಕೇಷನ್ ಸ್ಟೈಲ್. ಸಾಮಾಜಿಕ ಜಾಲತಾಣಗಳ ಆಲ್ಗರಿದಮ್ಗಳಿಗೆ ಇಂಥ ವಿಡಿಯೋಗಳು ಹೆಚ್ಚು ಹೊಂದಿಕೊಳ್ಳುತ್ತೆ ಅನ್ನೋದು ಅವರ ಅಭಿಪ್ರಾಯ. ಈಗ ಮೋದಿ ಕೂಡ ಅದೇ ರೀತಿಯ ಆಲ್ಗರಿದಮ್ಗೆ ಹೊಂದಿಕೊಳ್ಳುವ ಪ್ರಯತ್ನದಲ್ಲಿದ್ದಾರೆ ಅಂತ ಹೇಳ್ಬೋದು. ಇನ್ನೊಂದು ಕುತೂಹಲಕಾರಿ ಸಂಗತಿ ಅಂದ್ರೆ, ಮೋದಿಯವರ ವಿಡಿಯೋ ರಾತ್ರಿ ಸುಮಾರು 12 ಗಂಟೆಯ ವೇಳೆಗೆ ಪೋಸ್ಟ್ ಮಾಡಲಾಗುತ್ತೆ. ಯಾಕಿರ್ಬೋದು? ಯುವ ಜನರಲ್ಲಿ ಅನೇಕರು ರಾತ್ರಿ ತಡವಾಗಿ ಸೋಷಿಯಲ್ ಮೀಡಿಯಾದಲ್ಲಿ ತುಂಬ ಸಕ್ರಿಯರಾಗಿರ್ತಾರೆ. ಅಂಥ ಸಮಯದಲ್ಲಿ ಇಂಥ ಪೋಸ್ಟ್ ಮಾಡಿದರೆ ವಿಡಿಯೋ ಹೆಚ್ಚು ಜನರಿಗೆ ತಲುಪುವ ಸಾಧ್ಯತೆ ಇರುತ್ತೆ. ಡಿಜಿಟಲ್ ಪ್ರಚಾರದಲ್ಲಿ ಸಮಯವು ಕೂಡ ಒಂದು ಪ್ರಮುಖ ಅಂಶ ಕೂಡ ಆಗಿರುತ್ತೆ. ಇದನ್ನು ನಾವು ಅಲ್ಲಗಳೆಯುವಂತಿಲ್ಲ. ಇನ್ನು ಪ್ರಧಾನಿ ಮೋದಿಯವರ ಈ ತಂತ್ರದ ಪರಿಣಾಮವು ದೊಡ್ಡ ಮಟ್ಟದಲ್ಲಿ ಕಾಣಿಸಿಕೊಂಡಿದೆ. ಅಂದರೆ ನೀಟ್ ಕುರಿತು ಪ್ರಧಾನಿ ಮೋದಿಯವರು ಹಂಚಿಕೊಂಡ ವಿಡಿಯೋ 30 ಕೋಟಿಗೂ ಹೆಚ್ಚು ವೀಕ್ಷಣೆಯನ್ನು ಪಡೆದಿದೆ. 16 ಮಿಲಿಯನ್ಗಿಂತ ಹೆಚ್ಚು ಲೈಕ್ಸ್ ಬಂದಿವೆ. ಅದರ ಜೊತೆಗೆ ಕೇವಲ 12ರಿಂದ 24 ಗಂಟೆಯ ಅವಧಿಯಲ್ಲಿ ಸುಮಾರು 11 ಲಕ್ಷ ಹೊಸ ಫಾಲೋವರ್ಸ್ ಮೋದಿಯವರ ಇನ್ಸ್ಟಾಗ್ರಾಮ್ ಖಾತೆ ಸೇರಿದ್ದಾರೆ. ಇದು ಸೋಷಿಯಲ್ ಮೀಡಿಯಾದಲ್ಲಿ ಅವರ ಜನಪ್ರಿಯತೆಯನ್ನು ಮತ್ತೊಂದು ರೀತಿಯಲ್ಲಿ ಹೆಚ್ಚಿಸಿದೆ ಅನ್ನೋ ಚರ್ಚೆ ಕೂಡ ಜೋರಾಗ್ತಾ ಇದೆ. ಇನ್ನು ವರದಿಗಳ ಪ್ರಕಾರ ಕೇಂದ್ರ ಸಚಿವರಿಗೂ ಮತ್ತು ಪಕ್ಷದ ಕೆಲವೊಂದು ನಾಯಕರಿಗೂ ಇನ್ಸ್ಟಾಗ್ರಾಮ್ ಹಾಗೂ ಇತರ ಸೋಷಿಯಲ್ ಮೀಡಿಯಾಗಳಲ್ಲಿ ಹೆಚ್ಚು ಸಕ್ರಿಯರಾಗಿರುವಂತೆ ಪ್ರಧಾನಿ ಮೋದಿಯವರು ಸೂಚನೆ ಕೊಟ್ಟಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಸಾಂಪ್ರದಾಯಿಕ ಪತ್ರಿಕಾ ಪ್ರಕಟಣೆಯ ಜೊತೆಗೆ ಚಿಕ್ಕ ವಿಡಿಯೋಗಳಿರ್ಬೋದು, ವರ್ಟಿಕಲ್ ರೀಲ್ಸ್, ಯುವ ಜನರೊಂದಿಗೆ ನೇರ ಸಂವಾದ, ಇವುಗಳಿಗೆ ಹೆಚ್ಚಿನ ಆದ್ಯತೆ ನೀಡಿ ಅಂತ ಅವರು ಸಲಹೆ ಕೊಟ್ಟಿದ್ದಾರೆ ಅಂತ ಹೇಳಲಾಗ್ತಿದೆ. ಅಂದರೆ ಇದು ಕೇವಲ ಒಬ್ಬ ನಾಯಕರ ಬದಲಾವಣೆ ಅಲ್ಲ, ಸರ್ಕಾರದ ಒಂದು ಕಮ್ಯುನಿಕೇಷನ್ ಸ್ಟೈಲ್ನ ಚೇಂಜ್ ಅಂತಲೇ ಹೇಳ್ಬೋದು. ಒಂದು ಕಾಲದಲ್ಲಿ ಕರ್ನಾಟಕದಲ್ಲಿ ಸಚಿವ ಕೃಷ್ಣ ಬೈರೇಗೌಡರನ್ನು ಬಿಜೆಪಿಗರು ರೀಲ್ಸ್ ಮಿನಿಸ್ಟರ್ ಅಂತ ಕರೀತಿದ್ರು. ಅದು ನಿಮ್ಗೆ ನೆನಪಿರ್ಬೋದು. ಅವರು ಬೇರೆ ಬೇರೆ ಇಲಾಖೆಗಳಿಗೆ ಸರ್ಪ್ರೈಸ್ ವಿಸಿಟ್ ನೀಡಿ ಅಧಿಕಾರಿಗಳನ್ನು ಬೆಂಡೆತ್ತಿರುವಂಥ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇತ್ತು. ಆಗ ಬಿಜೆಪಿ ನಾಯಕರವರನ್ನು ಇವರು ರೀಲ್ಸ್ ಮಿನಿಸ್ಟರ್ ಅಂತ ಕರಿತಾ ಇದ್ರು. ಈಗ ಪ್ರಧಾನಿ ಮೋದಿಯವರು ತಮ್ಮದೇ ಪಕ್ಷದ ಎಲ್ಲ ನಾಯಕರಿಗೆ ಸೋಷಿಯಲ್ ಮೀಡಿಯಾದಲ್ಲಿ ಸಕ್ರಿಯರಾಗಿರಿ ಅಂತ ಸಲಹೆ ಕೊಟ್ಟಿದ್ದಾರೆ ಅಥವಾ ಒಂದು ಸೂಚನೆ ಕೊಟ್ಟಿದ್ದಾರೆ. ಅದನ್ನು ಇವರು ಫಾಲೋ ಮಾಡಿಸಿದ್ರೆ ಈಗ ಎಲ್ಲರೂ ರೀಲ್ಸ್ ಮಿನಿಸ್ಟರ್ ಆಗ್ತಾರೆ, ರೀಲ್ಸ್ MLAಗಳು ಆಗೋ ಚಾನ್ಸಸ್ ದಟ್ಟವಾಗಿದೆ. ಇನ್ನು ಪ್ರಧಾನಿ ಮೋದಿ ಅವರ ವಿಡಿಯೋ ಮತ್ತೊಂದು ಕಾರಣಕ್ಕೂ ವೈರಲ್ ಆಗುತ್ತೆ. ಸಾಮಾಜಿಕ ಜಾಲತಾಣದಲ್ಲಿ ಕೆಲವರು ವಿಡಿಯೋದಲ್ಲಿನ ಕ್ಯಾಮೆರಾ ಆಂಗಲ್ ಬಗ್ಗೆ ಹಾಸ್ಯ ಮಾಡ್ತಾ ಇದ್ರು. ಮೊದಲ ವಿಡಿಯೋ ನೋಡ್ಬೋದು ನೀವು, ಪ್ರಧಾನಿ ಮೋದಿ ಅವರ ಮೊದಲ ವಿಡಿಯೋ ನೋಡ್ಬೋದು. ತುಂಬಾ ಝೂಮ್ ಅಲ್ಲಿ ಬಂದು ಕ್ಲೋಸ್ ಅಪ್ ಶಾಟ್ ಅಲ್ಲಿ ಒಂದು ವಿಡಿಯೋ ರೆಕಾರ್ಡ್ ಮಾಡ್ತಾರೆ. ಲೈಟಿಂಗ್, ವಿಡಿಯೋ ಪ್ರೈಮಿಂಗ್ ಕುರಿತು ಮೀಮ್ಸ್ಗಳು ಈಗ ಹರಿದಾಡ್ತಾ ಇದೆ. ಅಷ್ಟೇ ಅಲ್ಲದೆ ಮೋದಿ ಅವರ ಸ್ಕಿನ್ ಕೇರ್ ರುಟೀನ್ ಏನು ಅನ್ನೋಂಥ ಒಂದು ಫನ್ನಿ ಕಮೆಂಟ್ಸ್ಗಳು, ಫನ್ನಿ ಪೋಸ್ಟ್ಗಳು ಬರ್ತಾ ಇವೆ. ಅದ್ರ ಜೊತೆಗೆ ಮೋದಿ ಅವರು ಕಾಸ್ಮೆಟಿಕ್ ಸರ್ಜರಿ ಮಾಡಿಸಿದಾರಾ ಅನ್ನೋ ಚರ್ಚೆಗಳು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಭಾರಿ ವೈರಲ್ ಆಗ್ತಾ ಇದೆ. ಒಟ್ಟಾರೆ ಮೋದಿ ಅವರ ಪೊಲಿಟಿಕಲ್ ಕಮ್ಯುನಿಕೇಷನ್ ರೀತಿ ವೇಗವಾಗಿ ಬದಲಾಗ್ತಾ ಇದೆ. ಟಿವಿ ಭಾಷಣಗಳಿಂದ ಮೊಬೈಲ್ ಕ್ಯಾಮರಾದ ಸೆಲ್ಫಿ ವಿಡಿಯೋಗಳವರೆಗೆ ಸಂದೇಶ ತಲುಪಿಸುವ ವಿಧಾನ ಹೊಸ ರೂಪ ಪಡಿತಾ ಇದೆ. ಇದು ಯುವ ಜನರನ್ನು ಹೆಚ್ಚು ತಲುಪುವ ಪ್ರಯತ್ನವೇ ಅಥವಾ ಡಿಜಿಟಲ್ ಯುಗದ ಅನಿವಾರ್ಯ ಬದಲಾವಣೆಯ? ಇದರ ಬಗ್ಗೆ ವಿಭಿನ್ನ ಅಭಿಪ್ರಾಯಗಳಿರ್ಬೋದು. ಆದರೆ ಒಂದು ವಿಷಯ ಅಂತೂ ಸ್ಪಷ್ಟ,
ಇಂದಿನ ರಾಜಕೀಯದಲ್ಲಿ ಕೇವಲ ಭಾಷಣಗಳು ಮಾಡಿದ್ರೆ ಸಾಲಲ್ಲ, ದೊಡ್ಡ ದೊಡ್ಡ ಡೈಲಾಗ್ ಹೊಡೆದ್ರೆ ಸಾಲಲ್ಲ. ಸಾಮಾಜಿಕ ಜಾಲತಾಣಗಳಲ್ಲಿ ಜನರ ಗಮನ ಸೆಳೆಬೇಕಂದ್ರೆ ಇಂಥ ವಿಡಿಯೋಗಳು ಮಾಡಬೇಕು, ಇಂಥ ಪ್ರಯತ್ನಗಳು ಮಾಡಲೇಬೇಕು. ವೀಕ್ಷಕರೇ, ಇದಾಗಿತ್ತು ಈ ಹೊತ್ತಿನ ವಿಶೇಷ. ಇಂಥ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ದ ಫೆಡರಲ್ ಕರ್ನಾಟಕ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ. ಹೆಚ್ಚಿನ ಸುದ್ದಿ ಅಪ್ಡೇಟ್‌ಗೆ ಈಗಲೇ ದ ಫೆಡರಲ್ ಕರ್ನಾಟಕ ಯೂಟ್ಯೂಬ್ ಪೇಜ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.